ನಮಸ್ತೆ ಎಲ್ಲರಿಗೂ. ಪ್ರಸ್ತುತ ವಿಚಾರಗಳ ಬಗ್ಗೆ ಏನಾದರೂ ಮಾತಾಡಬೇಕು ಅನ್ನಿಸಿದಾಗ ಇವತ್ತು ಸಿಕ್ಕಿದ ನ್ಯೂಸು. ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಾ ಇದ್ದಾಗೆ ಮಧ್ಯಾಹ್ನನೇ ನನಗೆ ಗೊತ್ತಾಗಿತ್ತು ವಿಷಯ, ಅಂದರೆ ಮಾತಾಡಬೇಕು ಅನಿಸ್ತು ನನಗೆ. ಸೊ ಜಸ್ಟ್ ಈ ನ್ಯೂಸನ್ನು ಕೇಳಿ. ಭಾವನಾ ನಾಗಯ್ಯ ಅವರ ಫೇಸ್ಬುಕ್ ವಾಲಿಂದ. ಸೋರಿಕೆ ಇನ್ನು ಎಷ್ಟು ವರ್ಷ ನಾವು ಇದೇ ಸುದ್ದಿನ ಪ್ರತಿ ವರ್ಷ ಕೊಡ್ತಾ ಇರ್ತೀವೋ ಗೊತ್ತಿಲ್ಲ. ಮಾಫಿಯಾಗಳ ಕಬಂದ ಬಾಹು ಎಷ್ಟು ವ್ಯಾಪಿಸ್ಕೊಂಡ್ಬಿಟ್ಟಿದೆ ಅಂದ್ರೆ ಪ್ರತಿ ಬಾರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗತ್ತೆ ಲಕ್ಷಾಂತರ ರೂಪಾಯಿಗೆ. ಈ ಬಾರಿನೂ ಸೋರಿಕೆಯಾಗಿದೆ, ಹಾಗಾಗಿ ಮರು ಪರೀಕ್ಷೆ ಎದುರಿಸಬೇಕಾಗಿದೆ 23 ಲಕ್ಷ ವಿದ್ಯಾರ್ಥಿಗಳು. ಆದ್ರೆ ಸೊ ವಿಚಾರ ಗೊತ್ತಾಗಿರ್ಬೋದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸುಮಾರು 22-23 ಲಕ್ಷ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದೆ ಆ ಸರ್ಕಾರ. ಕೇಂದ್ರ ಸರ್ಕಾರ ನಡೆಸ್ತಿರೋ ಒಂದು ಟೆಸ್ಟ್ ಅದು ನೀಟ್, ಗೊತ್ತಿರ್ಬೋದು ನಿಮಗೆ. ನಿಮಗೆ ಹಾಗೆ ಅನಿಸಿದೋ ಗೊತ್ತಿಲ್ಲ. ನಾನು ಪ್ರತಿ ಬಾರಿ ಪರೀಕ್ಷೆಗಳನ್ನು ಎದುರಿಸಿದಾಗ ಆ ಪರೀಕ್ಷೆ ಮುಗಿದ ಆ ಕ್ಷಣ ಎಕ್ಸಾಮ್ ಹಾಲಿಂದ ಹೊರಗೆ ಬಂದಾಗ ಒಂದು ಕ್ಷಣ ಮೈಂಡ್ ಬ್ಲ್ಯಾಂಕ್ ಆಗುತ್ತೆ. ಮತ್ತು ನಾನು ಎಷ್ಟು ನೆನಪು ಮಾಡಿದ್ರೂ ಆ ವಿಷಯಗಳು ನನಗೆ ನೆನಪಾಗಲ್ಲ, ಅಲ್ಲಿವರೆಗೆ ಇರುತ್ತೆ. ಇದು ಸಾಧಾರಣ ಎಲ್ಲ ಮಕ್ಕಳಿಗೂ ಈ ಅನುಭವ ಆಗಿರುತ್ತೆ. ಅಂದರೆ ನನ್ನ ಜೀವನದ ಒಂದು ದೊಡ್ಡ ಇದು ಚಾಲೆಂಜ್ ಅದು. ನಮ್ಮದಂತಲ್ಲ, ಪ್ರತಿ ವಿದ್ಯಾರ್ಥಿ ಒಂದು ಜೀವನದ ದೊಡ್ಡ ಚಾಲೆಂಜ್ ಈ ಪರೀಕ್ಷೆ ಅನ್ನೋದು. ವಿದ್ಯಾಭ್ಯಾಸ ನಡೆಸೋ ಟೈಮಲ್ಲಿ ನಾವು ಸ್ಕೂಲ್ ಸ್ಟೂಡೆಂಟ್ಸ್ ಆಗಿರುವಾಗ ಆ್ಯಕ್ಚುಲಿ ನಾನು ತುಂಬ ಲಕ್ಕಿ ಈ ವಿಷಯದಲ್ಲಿ. ನನಗೆ ಯಾವುದೇ ಟೆನ್ಷನ್ಸ್ ಇರಲಿಲ್ಲ. ತುಂಬ ಬಡತನದಲ್ಲಿ ಏನೂ ನಾವು ಇರಲಿಲ್ಲ. ಒಳ್ಳೆ ಸ್ಕೂಲಿಗೂ ಸೇರಿಸಿದ್ರು ಅಪ್ಪ ಅಮ್ಮ. ಸಪೋರ್ಟ್ ಮಾಡಲಿಕ್ಕೆ 2 ಅಕ್ಕಂದಿರಿದ್ರು, ತಂಗಿ ಇದ್ದರು. ಸೊ ಇವರೆಲ್ಲರ ನಡುವೆ ಒಂದು ತುಂಬ ಕನಸು ಕಟ್ಟಿಕೊಂಡು ಬೆಳೆದವಳು ನಾನು. ನಿಮ್ಗೆ ಗೊತ್ತಿರ್ಬೋದು, SLC ಆಗಿ PUC ಹೋಗುವಾಗ ಮನೆ ಹತ್ತಿರ 1.5 ಕಿಲೋಮೀಟ್ರಲ್ಲಿ ನಮಗೆ ಗೌರ್ಮೆಂಟ್ ಕಾಲೇಜ್ ಇತ್ತು. ಗೌರ್ಮೆಂಟ್ ಕಾಲೇಜಲ್ಲಿ ಆಗ ಸೀಟು ಸಿಕ್ಕೋದಂದರೆ ದೊಡ್ಡ ವಿಚಾರ. ಆದರೆ ನನಗೆ SLCಯಲ್ಲಿ ನಿರೀಕ್ಷೆ ಮಾಡೋದಕ್ಕಿಂತಲೂ ಹೆಚ್ಚಿನ ಅಂಕ. ನನ್ನ ಫ್ಯಾಮಿಲಿಯಲ್ಲಿ ಫಸ್ಟ್ ಡಿಸ್ಟಿಂಕ್ಷನ್ ಬಂದಿದ್ದು ನಾನು. ಅಕ್ಕನವರೆಲ್ಲ ಫಸ್ಟ್ ಕ್ಲಾಸ್ ಇದ್ದರು. ಸೊ ನನಗೆ ನಡೆದು ಹೋಗೋದು 1.5 ಕಿಲೋಮೀಟರ್ ದೂರದಲ್ಲಿ ಗೌರ್ಮೆಂಟ್ ಕಾಲೇಜ್ ಇತ್ತು. ನನಗೆ ಬೇಕಾದ ಸಬ್ಜೆಕ್ಟ್ ಸಿಗ್ಬೋದಿತ್ತು. ಆದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದೇ, ಅಲ್ಲಿ ಸೈನ್ಸ್ ಬೇರೆ ಮ್ಯಾಥ್ಸ್ ಬೇರೆ, ನನಗೆ 2 ಕಾಂಬಿನೇಷನ್ ಬೇಕಿತ್ತು. ಸ್ವಲ್ಪ ದೂರ ಇರುವ ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡ್ರಲ್ಲಿ +2 ಅಂದರೆ PUCಯಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ 2 ಕಾಂಬಿನೇಷನ್ ಇರೋ ಒಂದು ಸಬ್ಜೆಕ್ಟ್ ತಗೊಂಡು PUCಗೆ ಹೋಗುವಾಗ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮು. ಬಟ್ ಪಿಕಪ್ ಆಯಿತು. ಫಸ್ಟ್ ಇಯರ್ ಸ್ವಲ್ಪ ಕಷ್ಟ ಆದ್ರೂ ಸೆಕೆಂಡ್ ಇಯರ್ ಓಕೆ, ನಾವು ಅಡ್ಜಸ್ಟ್ ಆದ್ವಿ. ಆ ಸಿಂಪಲ್ ಇಂಗ್ಲೀಷಲ್ಲಿ ನಾವು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಆ ಡೆಸ್ಕ್ಗಳಲ್ಲಿ ಕೂತ್ಕೊಂಡು ಪರೀಕ್ಷೆ ಬರೆಯುವಾಗ ಒಂದು ಕಂಡ ಕನಸಿತ್ತು, ಡಾಕ್ಟರ್ ಆಗಬೇಕು. ನಾನು ಯಾರು ಕೇಳಿದ್ರು ಅಂತಿದ್ದೀನಿ, ನನಗೆ ಡಾಕ್ಟರ್ ಆಗಬೇಕು. ನನಗೆ ಆ ಒಂದು ಕನಸು. ಬಿಳಿ ಕೋಟ್ ಹಾಕ್ಕೊಂಡು ನನಗೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡಬೇಕು, ಅಲ್ಲಂದರೆ ಓನ್ ಕ್ಲಿನಿಕ್ ಮಾಡಬೇಕು. ಈಗಲೂ ಅಷ್ಟೇ, ನಾನು ಯಾರಾದರೂ ನನ್ನಲ್ಲಿ ಸಜೆಷನ್ ಕೇಳ್ತಿದ್ರೆ ನಾನು ಇಂಜಿನಿಯರಿಂಗಿಂತಲೂ ಮೆಡಿಕಲ್ ಪ್ರಿಫರ್ ಮಾಡ್ತೀನಿ. ಸ್ವಲ್ಪ ಹೆಚ್ಚು ಕಲೀರಿ, ಹೆಚ್ಚು ಎಫರ್ಟ್ ಹಾಕಿ ಮೆಡಿಕಲ್ ಕಲೀರಿ. ಯಾಕಂದರೆ ಅಟ್ಲೀಸ್ಟ್ ಓನ್ ಕ್ಲಿನಿಕ್ ಆದರೂ ನಿಮಗೆ ಹಾಕ್ಬೋದು. ಇಂಜಿನಿಯರಿಂಗ್ ಬೇಡ, ಯಾಕಂದರೆ ಉದ್ಯೋಗಾವಕಾಶ ಕಡಿಮೆ ಇದೆ ಅಂತ. ಸೊ ಆ ಕನಸು ಕೊನೆಗೂ ನನಸಾಗಿಲ್ಲ. ನಾನು ಎಕ್ಸಾಮ್ ಬರೀಲೇ ಇಲ್ಲ ವೈಯಕ್ತಿಕ ಕಾರಣಗಳಿಂದ. CET ಎಕ್ಸಾಮ್ ನನಗೆ ಬರೀಲಿಕ್ಕೆ ಆಗಲಿಲ್ಲ. ಆವಾಗ ಅಷ್ಟೇನು ಕಷ್ಟ ಇರಲಿಲ್ಲ, ನೀಟ್ ಎಕ್ಸಾಮ್ ಇರಲಿಲ್ಲ. ಇವಾಗ ಕೇಂದ್ರ ಸರ್ಕಾರದಿಂದಲೇ ನೀಟ್ ಅಂತ ಒಂದು ಎಕ್ಸಾಮ್ ಮಾಡಿದ್ದಾರೆ ಮೆಡಿಕಲ್ಗೋಸ್ಕರ. ತುಂಬ ವಿದ್ಯಾರ್ಥಿಗಳು ತುಂಬ ಶ್ರಮಪಟ್ಟು ಕೋಚಿಂಗ್ ಸೆಂಟ್ರಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಎಕ್ಸಾಮ್ ಬರೀತಾರೆ. ಏನೋ ಒಂದು ಭವಿಷ್ಯದ ಕನಸನ್ನು ಕಟ್ಕೊಂಡಿರ್ತಾರೆ. ಕೊನೆಯ ಕ್ಷಣದಲ್ಲಿ ಆ ಎಕ್ಸಾಮ್ ಬರೆದು ಅಷ್ಟು ಎಫರ್ಟ್ ಹಾಕಿ ರಾತ್ರಿ ಹಗಲು ನಿದ್ದೆಗೆಟ್ಟು ಎಕ್ಸಾಮ್ ಬರೆದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ ಅನ್ನುವಾಗ ಮತ್ತೆ ಪರೀಕ್ಷೆ ಬರೀಬೇಕು ಅನ್ನೋ ಆ ಮೊಮೆಂಟ್, ನೀವೊಂದು ಕ್ಷಣ ಆ ವಿದ್ಯಾರ್ಥಿಯ ಸಿಚುವೇಷನಲ್ಲಿ ಆ ವಿದ್ಯಾರ್ಥಿಯಾಗಿದ್ದುಕೊಂಡು ಥಿಂಕ್ ಮಾಡಿ ನೀವು ಎಷ್ಟು ಕಷ್ಟ ಅಂತದು. ಯಾಕಂದರೆ ಎಲ್ಲ ಸ್ಕೂಲ್ಗೆ ಹೋಗಿ ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರೆದವರಿಗೆಲ್ಲ ಇದು ಗೊತ್ತಿರ್ಬೋದು, ಇದರ ಕಷ್ಟ ಎಷ್ಟು ಅಂತ. ಮಕ್ಕಳ ಮುಂದಿನ ಭವಿಷ್ಯ ಅದು ಅಷ್ಟು ಸುಲಭನೂ ಅಲ್ಲ. ಒಂದು ಮೆಡಿಕಲ್ ಸೀಟ್ ಸಿಗೋದು, ಮೆರಿಟಲ್ಲಿ ಸಿಕ್ಕಿದ್ರೂ ಅಷ್ಟೇ ಖರ್ಚಿದೆ. ಒಂದು ಅಪ್ಪ ಅಮ್ಮ ಇಡೀ ಜೀವನದ ಒಂದು ಸಂಪಾದನೆಯನ್ನೇ ಮಕ್ಕಳಿಗೋಸ್ಕರ ಇಟ್ಟಿರ್ತಾರೆ, ಎಜುಕೇಷನಿಗೋಸ್ಕರ ಅಂತ. ಆ ಟೈಮ್ನಲ್ಲಿ ನಿಯತ್ತಾಗಿ ಬರೆಯೋ ವಿದ್ಯಾರ್ಥಿಗಳು, ನಾನು ಹೇಳ್ತಾ ಇರೋದು ಎಲ್ಲರಿಗಲ್ಲ, ಕಾಪಿ ಹೊಡೆದು ಬರೆಯೋರಿದ್ದಾರೆ ಎಕ್ಸಾಮನ್ನು. ದುಡ್ಡು ಕೊಟ್ಟು ಮೆಡಿಕಲ್ ಸರ್ಟಿಫಿಕೇಟ್, ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ತಗೊಳ್ಳೋರಿದ್ದಾರೆ. ನಿಯತ್ತಾಗಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಓದಿ ಎಕ್ಸಾಮ್ಗೆ ಬರೆದು ಒಂದು ಸೀಟ್ ಸಿಗುತ್ತೆ ಅನ್ನೋ ಕನಸು ಕಟ್ಟಿರೋ ವಿದ್ಯಾರ್ಥಿಗಳಿಗೆ ಎಷ್ಟು ನಿರಾಶೆ ಆಗುತ್ತೆ.
ಒಂದಲ್ಲ ಎರಡಲ್ಲ 23 ಲಕ್ಷ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದೆಯಾ ಸರ್ಕಾರ? ಇದು ಪ್ರಥಮ ಬಾರಿ ಅಲ್ಲ ಇದು. ಯಾಕಂದರೆ ತುಂಬ ಟೈಮ್ ಆಯಿತು, ತುಂಬ ವಿಷಯದಲ್ಲಿ ಆಗ್ತಾನೇ ಇದೆ ಇದು. ಒಂದು ಕಡೆ ಕರ್ನಾಟಕ ಸರ್ಕಾರ ರೀಸೆಂಟ್ಲಿ ನಿಮಗೆ ಗೊತ್ತಿರ್ಬೋದು, ಮೂಗ್ಬೊಟ್ಟು ತೆಗೆಸೋದು, ಜನಿವಾರ ತೆಗೆಸೋದು, ಇಂಥ ಕೃತ್ಯಗಳನ್ನೆಲ್ಲ ಮಾಡ್ತಾಯಿದೆ. ಸೋರಿಕೆ ಆಗುತ್ತೆ ಏನು ಗೊತ್ತಿಲ್ಲ ನನಗೆ, ಈಗಲೂ ನನಗೆ ಅದರ ಕಾರಣ ಗೊತ್ತಾಗ್ತಿಲ್ಲ. ಒಂದು ಜನಿವಾರ ತೆಗೆಸೋದು ಯಾಕೆ ಎಕ್ಸಾಮ್ ಬರೆಯುವಾಗ ಅಂತ ನನಗೆ ಈಗಲೂ ಅರ್ಥ ಆಗಿಲ್ಲ. ಅದು ಮೂಗ್ಬೊಟ್ಟನ್ನು ಗಮ್ಟೇಪ್ ಹಾಕಿ ಅಂಟಿಸ್ತಾರೆ, ಇಲ್ಲಾಂದರೆ ಮೂಗ್ಬೊಟ್ಟನ್ನು ತೆಗಿತಾರೆ. ಕರಿಮಣಿಯನ್ನು ತೆಗಿಲಿಕ್ಕೆ ಹೇಳ್ತಾರೆ, ಮಂಗಲಸೂತ್ರವನ್ನು. ಮದುವೆದ ಹೆಣ್ಮಕ್ಳು ಕೂಡ ಎಕ್ಸಾಮ್ ಬರೀತಾರೆ. ಒಂದು ಕಡೆ ಇದ್ರ ಬಗ್ಗೆ ನಾನು ಚಿಂತೆ ಮಾಡ್ತಾಯಿದ್ರೆ, ಅತಿ ಹೆಚ್ಚು ಒಂದು ಭದ್ರತಾ ವ್ಯವಸ್ಥೆ ಇರುವ ನಮ್ಮ ಕೇಂದ್ರ ಸರ್ಕಾರ, ನಾನು ಸರ್ಕಾರವನ್ನು ದೂಷಿಸುವುದಲ್ಲ, ಇನ್ನು ಮೋದಿಗೆ ಬೈತೀರಿ, ಸಿದ್ದರಾಮಯ್ಯಗೆ ಬೈತೀರಿ, ಇಲ್ಲ, ರಾಜಕೀಯದಲ್ಲಿ ರಾಜಕೀಯ ಇದರಿಂದ ನಾನು ಮಾತಾಡ್ತಿಲ್ಲ. ಇಷ್ಟೊಂದು ಭದ್ರತಾ ವ್ಯವಸ್ಥೆ ಇರುವ ಇಂಡಿಯಾದಲ್ಲಿ ಯಾಕೆ ಹೀಗಾಗ್ತಿದೆ? ಇದು ಪ್ರಥಮ ಬಾರಿಯಲ್ಲಿ. ಇನ್ನು CBI ಇನ್ವೆಸ್ಟಿಗೇಷನ್ ಅಂತ ಇದರ ಹಿಂದೆ ಯಾಕಾಯಿತು ಅಂತ. ಕೆಲವು ದಿವಸಗಳ ಹಿಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. 30 ಲಕ್ಷ ರೂಪಾಯಿಗೆ ಅದು ಮಾರಾಟ ಆಗಿದೆ. ಲಕ್ಷಾಂತರ ರೂಪಾಯಿಗೆ ಇಡೀ ರಾಜಸ್ಥಾನ, ಮಹಾರಾಷ್ಟ್ರ ಅಂತಾರೆ, ಗೊತ್ತಿಲ್ಲ ಇನ್ನೂ ಸರಿಯಾಗಿ, ಕೇರಳದಲ್ಲೂ ಕೂಡ ಅದು ಡಿಸ್ಟ್ರಿಬ್ಯೂಟ್ ಆಗಿದೆ. ಅಂತೂ ದೇಶದಾದ್ಯಂತ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ನಿಜವಾಗಿ ಒಬ್ಬ ವಿದ್ಯಾರ್ಥಿ ಎಫರ್ಟ್ ಹಾಕಿ ಆ ಎಕ್ಸಾಮ್ ಬರಿತಾ ಇದ್ದಾನೆ, ಅವನಿಗೂ ಆ ನಕಲು ಹೊಡೆದ ವಿದ್ಯಾರ್ಥಿಗಳಿಗೆ ಏನು ಡಿಫರೆನ್ಸ್? ಇತ್ತೀಚೆಗೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಒಂದು ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಹೆದರ್ತೀನಿ ನಿಜವಾಗ್ಲೂ. ಎಕ್ಸ್ಪೆಷಲಿ ಬೆಂಗಳೂರಲ್ಲಿ ನಾನು ಹೋಗಲ್ಲ. ನನಗೊಂದು ಹಲ್ಲು ನೋವಿನ ಸಮಸ್ಯೆ ಬಂತು, ಒಂದು ಸಣ್ಣ ಪೀಸ್ ಹಲ್ಲಿದೆ, ಅದು ಒಂದು ತುಂಬ ನೋವು ಕೊಡ್ತಾ ಇದೆ. ಹಲ್ಲು ತೆಗಿಬೇಕಂದ್ರೆ ಭಯ ಆಗುತ್ತೆ ನನಗೆ. ನುರಿತ ಡಾಕ್ಟರ್ಸ್ ಯಾರೂ ಇರಲ್ಲ, ಎಲ್ಲ ದುಡ್ಡು ಕೊಟ್ಟು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಬಂದ ಇಂತಹ ಡಾಕ್ಟರ್ಸ್ಗಳೇ ಇರೋದು, ನಕಲು ಹೊಡೆದು ಪಾಸಾದವರು. ಯಾವುದಾದ್ರೂ ಹಳೆ ಡಾಕ್ಟ್ರನ್ನ ಹುಡ್ಕೊಂಡು ಊರಿಗೆ ಹೋಗ್ತೀವಿ ನಾವು, ಅವರಿಗೆ ನಾಲೆಜ್ ಇರುತ್ತೆ. ಇನ್ನು ನಮ್ಮ ಅಜ್ಜ ಅಜ್ಜಿಗೋ ಹಿರಿಯರಿಗೋ ನಾಲೆಜ್ ಇರುತ್ತೆ. ಮೊನ್ನೆ ಒಬ್ಬರು ನನಗೆ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದ್ರು, ತುಂಬ ಹಿರಿಯರು, 70+, ಒಂದು ಹೋಟೆಲಲ್ಲಿ ಸಿಕ್ಕಿದ್ದು, ಊರಿನ ಕಡೆಯವರು, ಪಡುಬಿದ್ರೆ ಕಡೆಯವರು. ಮಾತಾಡ್ತಾ ಇದ್ದಂಗೆ ನಂಗೆ ಅಲ್ಲಿ ಹಲ್ಲಿನ ನೋವಿನ ಸಮಸ್ಯೆ ಬಂತು, ಈ ಟ್ಯಾಬ್ಲೆಟ್ ತೊಗೊಳ್ಳಿ ಅಮ್ಮ, ಕಣ್ಣಿಗೆ ಸ್ವಲ್ಪ, ನನಗೆ ಕಣ್ಣು ಸ್ವಲ್ಪ ಹೀಟಲ್ಲಿ ಆಗಿ ಒಂದು ಕುರು ಥರ ಆಗಿತ್ತು, ಅವರು ಹೇಳಿದ ಟ್ಯಾಬ್ಲೆಟನ್ನು ತಗೊಂಡೆ ನಾನು. ಅವರೊಂದು ಡ್ರಾಪ್ಸ್ ಹೇಳಿದರು ಕಣ್ಣಿಗೆ, ಅದನ್ನು ತಗೊಂಡೆ. ಅಂದರೆ ಹಿರಿಯರಿಗಿರುವ ಜ್ಞಾನ ನೋಡಿ, ನಮ್ಮ ಹಿರಿಯರಿಗಿರುವ ಜ್ಞಾನ. ಗೊತ್ತಿಲ್ಲ ಏನಾಗುತ್ತೋ ಮುಂದಿನ ಮಕ್ಕಳ ಭವಿಷ್ಯದ ಪರಿಸ್ಥಿತಿ ಅಂತ. ನಾನೊಂದು ಟೀಚಿಂಗ್ ಫೀಲ್ಡಿಂದ ಬಂದಾಗ ನಾನು ತುಂಬ ಮಕ್ಕಳಿಗೆ ಕೇಳೋದಿದ್ದು, ಏನು ನಿಮ್ಮ ಭವಿಷ್ಯದ ಗುರಿ ಅಂತ. ಎಲ್ಲರೂ ಹೇಳಿದ್ರು ಡಾಕ್ಟರ್ಸ್, ಇಂಜಿನಿಯರ್ಸ್, ಅದು ಬಿಟ್ಟರೆ ಬೇರೆ ಇಲ್ಲ. ನಮ್ಮನೆ ಮಕ್ಕಳಿಗಂತೂ ನಾನು ತುಂಬ ಕನಸು ಕಂಡಿದ್ದೆ, ಯಾರಾದರೂ ಮಕ್ಕಳು ಡಾಕ್ಟರ್ ಆಗಬೇಕು. ಇಂಜಿನಿಯರಿಂಗ್ ಅಂತೂ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಆದರೆ ಯಾರಿಗೂ ಆಸಕ್ತಿ ಇಲ್ಲ. ಎಲ್ಲರೂ ಕೇಳೋದು ಟೀಚರ್ ಆಗಬೇಕು ಅಂತ. ಎಲ್ಲರೂ ಆ ಪ್ರೊಫೆಷನಲ್ಲೇ ಮುಂದುವರಿತಾ ಇದ್ದೀವಿ. ಅಫ್ಕೋರ್ಸ್ ಟೀಚಿಂಗ್ ಕೂಡ ಒಂದು ಒಳ್ಳೆ ಫೀಲ್ಡ್, ಸೆಲೆಕ್ಟ್ ಮಾಡ್ಬೋದು. ಮನೆಯಲ್ಲೂ ಕೂಡ ಟ್ಯೂಷನ್ ಕೊಡ್ಬೋದು. ಇನ್ನೊಂದು ಎಪಿಸೋಡ್ ಇದರ ಮೂಲಕ ಮಾಡ್ತೀನಿ ನಾನು. ಇನ್ನು ನಾನು ಮಾಡ್ತೀನಿ ನೆಕ್ಸ್ಟ್ ಕೆರಿಯರ್ಗೆ, ಮಕ್ಕಳಿಗೆ ತುಂಬ ಗೊಂದಲ ಆಗೋ ವಿಚಾರ. PUC ಆದ ಮೇಲೆ ಏನು ನೆಕ್ಸ್ಟು, ಅದು SLC ಕಳೆದ ಕೂಡಲೇ ಅವರು ಡಿಸೈಡ್ ಮಾಡಬೇಕು. ಸೈನ್ಸ್ ಫೀಲ್ಡಿಗೆ ಹೋಗ್ತೀನಾ, ಕಾಮರ್ಸಿಗೆ ಹೋಗ್ತೀನಾ, ಅದರ ಮೇಲೆ ಡಿಪೆಂಡ್ ಆಗಿದೆ. ಕೆಲವರಿಗೆ ಗೊಂದಲ ಆಗುತ್ತೆ, ಅವ್ರಿಗೆ ಗೊತ್ತಾಗಿರೋ, ಇನ್ನೂ ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇರಲ್ಲ. ತುಂಬ ಮಕ್ಕಳಿಗೆ ಆಗಲ್ಲ ಆ ಟೈಮಲ್ಲಿ ಕೂಡ. ನನಗೊಂದು ಸ್ಪಷ್ಟವಾದ ಗುರಿ ತಲುಪಲಿಕ್ಕೆ ನನಗೆ ಆಗಲಿಲ್ಲ. ಮತ್ತು ಕೂಡ ಅವಕಾಶ ಇತ್ತು ನನಗೆ. ನಾನು ಮಂಗಳೂರಲ್ಲಿ ವರ್ಕ್ ಮಾಡ್ತಿರುವಾಗ ನನ್ನ ಜೊತೆ ನನ್ನ ಅಪಾರ್ಟ್ಮೆಂಟಲ್ಲೇ 3 ನರ್ಸಿಂಗ್ ವಿದ್ಯಾರ್ಥಿಗಳು ನರ್ಸಿಂಗ್ ಇದಕ್ಕೆ ಜಾಬಿಗೆ ಬ್ರೇಕ್ ಕೊಟ್ಟು ರಜಾ ತಗೊಂಡು 4 ವರ್ಷ BAMS ಕೋರ್ಸ್ ಮಾಡ್ತಾಯಿದ್ರು. ಡಾಕ್ಟರ್ ಆಗಬೇಕು ಅಂತ ಒಂದು ಕನಸು. ಆವಾಗಲೂ ನನ್ನೊಮ್ಮೆ ಮನಸ್ಸಲ್ಲಿರುವ ಕನಸು ಚಿಗುರಿತ್ತು, ನನಗೆ ಯಾಕೆ ಆಗಬಾರ್ದು ಅಂತ. ಆದರೆ ಒಂದು ಪರ್ಟಿಕ್ಯುಲರ್ ಏಜ್ ಕಳೆದ ಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಫೀಲ್ಡಿಗೆ ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಇರಲಿ, ಅದೇನೇ ವಿಚಾರ ಆಗಲಿ, ನಮ್ಮ ಜನ್ರೇಷನ್ ಅಂತ ಆಯಿತು. ಮುಂದಿನ ಮಕ್ಕಳ ಭವಿಷ್ಯದ ಜವಾಬ್ದಾರಿ ನಮ್ಮ ಮೇಲಿದೆ. ಒಂದು ಪ್ಯಾರೆಂಟ್ಸ್ ಆಗಿ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡೋದು. ಅವರಿಗೆ ಅವರದಾದ ಚಾಯ್ಸ್ ಇರುತ್ತೆ. ನಾನು ಯಾವತ್ತೂ ಕೂಡ ನಮ್ಮ ಮಕ್ಕಳಿಗೆ ಫೋರ್ಸ್ ಮಾಡಲ್ಲ. ನಿಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಆ ವಿಷಯವನ್ನು ಸ್ಟಡಿ ಮಾಡಿ ನಿಮ್ಮ ಕ್ಯಾರಿಯರನ್ನಲ್ಲಿ ರೂಪಿಸ್ಕೊಳ್ಳಿ. ಇತ್ತೀಚೆಗಂತೂ ನಾನು ಸಜೆಸ್ಟ್ ಮಾಡ್ತಾ ಇರೋದು, ಸ್ವಂತ ಉದ್ಯಮ ಏನಾದರೂ ಮಾಡಿ, ಬಿಸ್ನೆಸ್ ಮಾಡಿ. ಕೃಷಿ ಇದ್ದರೆ ಖಂಡಿತ ಆ ಕೃಷಿಯನ್ನು ಬೆಳೆಸಿ. ಯಾಕಂದರೆ ಅಲ್ಟಿಮೇಟ್ ನಾವು ದುಡಿಯೋದು ಒಂದು ಹೊತ್ತಿನ ಊಟಕ್ಕೋಸ್ಕರ. ಅದನ್ನು ನಮ್ಮ ಕೃಷಿ ಭೂಮಿಯಲ್ಲಿ ನಾವೇ ಬೆಳೆಸಿದರೆ ನಮಗೆ ಹೊರಗಿನ ಯಾವ ಎಕ್ಸ್ಪೆನ್ಸ್ ಅಗತ್ಯ ಇರೋದಿಲ್ಲ. ಸೊ ನಿನ್ನೆ ಅಷ್ಟೇ ಪ್ರಧಾನಮಂತ್ರಿಯವರು ದುಂದು ವೆಚ್ಚ ಕಡಿಮೆ ಮಾಡಿ, ಚಿನ್ನ ಖರೀದಿಸೋದು ಬಿಡಿ, ಗಾಡಿಯಲ್ಲಿ ಓಡಾಡಬೇಡಿ, ಆದಷ್ಟು ಮೆಟ್ರೋ ಸರ್ಕಾರಿ ಸಾರಿಗೆಗಳನ್ನು ಬಳಸಿ ಅಂತ ಒಂದು ಉತ್ತಮವಾದ ಒಂದು ಸಲಹೆಯನ್ನು ನೀಡಿದ್ದಾರೆ. ಅದನ್ನು ಪಾಲಿಸೋಣ. ಬಿ ಸಿಂಪಲ್ ಥಿಂಕ್ ಹೈ, ನನ್ನೊಂದು ಪಾಲಿಸಿ ಅದು.
ಸಿಂಪಲಾಗಿ ಲೈಫ್ ಲೀಡ್ ಮಾಡೋಣ, ಹೈ ಥಿಂಕಿಂಗ್ ಮಾಡೋಣ. ಸೊ ಅದನ್ನು ನಿಮಗೂ ಇಷ್ಟ ಆದರೆ ನಿಮಗೂ ಪಾಲಿಸ್ಬೋದು. ನಮ್ಮ ಲೈಫ್ ಸ್ಟೈಲಲ್ಲಿ ನಾವೇ ಬದಲಾವಣೆ ತರಬೇಕಾದ ಅಗತ್ಯ ಅನಿವಾರ್ಯವೂ ಆಗಿದೆ. ಲಕ್ಸುರಿ ಲೈಫ್, ನಮಗೆ ಆ ಒಂದು ಲಕ್ಸುರಿ ಲೈಫ್ ಯಾವತ್ತೂ ನಾವು ಎಷ್ಟೇ ದುಡ್ಡಿದ್ರೂ ಕೈಯಲ್ಲಿ ಲೀಡ್ ಮಾಡಬೇಕು ಅಂತ ಅನಿಸಿಲ್ಲ. ಇದ್ದದರಲ್ಲಿ ಚೆನ್ನಾಗಿ ಬದುಕೋಣ, ಆ ಒಂದು ಸಂದೇಶವನ್ನು ಹೇಳ್ತಾ ಇವತ್ತು ವಿಡಿಯೋ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.